ಹಾಯ್, ಇವತ್ತು ಶನಿವಾರ. ಆಮೇಲೆ ಇವತ್ತೊಂದು ಬಿಗ್ ಆ್ಯಂಡ್ ಇಂಪಾರ್ಟೆಂಟ್ ಡೇ ಇನ್ ಮೈ ಲೈಫ್. ನಾನು ಲಾಸ್ಟ್ ಲಾಗ್ನಾಗ ಹೇಳಿದ್ನಲ್ಲ ನಿಮ್ಗೆ, ಮುಂದಿನ ಲಾಗ್ನಾಗ ಹೇಳ್ತೀನಿ ನಾ ಚರ್ಚಿಗೆ ಯಾಕೆ ಹೋಗಿದ್ದೀವಿ ಅಂತ ಹೇಳಿ ಅಂತ. ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ಕ್ಯಾನಡಾ ಒಳಗೆ ಒಂದು ಪಾಪಪ್ ಸ್ಟೋರ್ ಹಾಕಕತ್ತೀನಿ. ಬಹಳಷ್ಟು ಮಂದಿ ಗೊತ್ತಿರಬೇಕು, ನಂದು ಇನ್ನೂ ಒಂದು ಪೇಜ್ ಅದ, ಆರ್ಟ್ ಪೇಜ್. ನಾನು ಮಂಡಾಲ ಆರ್ಟಿಸ್ಟ್ ಇದ್ದೀನಿ, ಆರ್ಟ್ ಮಾಡ್ತೀನಿ. ನಂದೊಂದು ಸ್ಮಾಲ್ ಬಿಸ್ನೆಸ್ ಐತೆ. ನಾನು ಮೋಸ್ಟ್ಲಿ ಆನ್ಲೈನ್ ಸೆಲ್ ಮಾಡ್ತೀನಿ, ಇಲ್ಲಾಂದ್ರೆ ಆನ್ಲೈನ್ ಕ್ಲಾಸ್, ವರ್ಕ್ಶಾಪ್ ಈ ರೀತಿ ಮಾಡ್ತಿರ್ತೀನಿ. ಆದ್ರೆ ಯಾವತ್ತೂ ನಾನು ಈ ರೀತಿ ಪಾಪಪ್ ಸ್ಟೋರ್ ಹಾಕಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲ. ಹಂಗಾಗಿ ಎಕ್ಸೈಟೆಡ್ ಇದ್ದೆ, ಅದ್ರ ಜೊತೆಗೆ ಸ್ವಲ್ಪ ಭಯನೂ ಆಗಕತ್ತಿತ್ತು. ಇದೇ ನೋಡ್ರಿ ಚರ್ಚ್, ಇಲ್ಲೇ ನಾ ಇವತ್ತು ಸ್ಟೋರ್ ಹಾಕಕತ್ತಿದ್ದು. ಆಮೇಲೆ ನಾ ಅನ್ಕೊಂಡಂಗೆ ಎಲ್ಲಾನು ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗೋದಕ್ಕೆ ಮೇನ್ ರೀಸನ್ ನನ್ನ ಸಪೋರ್ಟಿವ್ ಹಸ್ಬೆಂಡ್. ಯಾವಾಗ್ಲೂ ಅಷ್ಟೇ, ಜೀವನದಾಗ ನಾವ್ ಏನಾರ ಮಾಡ್ಬೇಕು ಅಂತಂದ್ರ ನಮಗ್ ಸಪೋರ್ಟ್ ಮಾಡೋರು ಇರ್ಬೇಕು. ಅದ್ರಾಗೂ ಮದ್ವಿ ಆದ್ಮೇಲೆ ಗಂಡ ಸಪೋರ್ಟ್ ಮಾಡೋದಲ್ಲ, ಅದು ಬಹಳ ಇಂಪಾರ್ಟೆಂಟ್. ನಮ್ಮ ಮನೆಗೆ ಯಾವಾಗ್ಲೂ ನಮ್ಮ ಪಪ್ಪಾಗ ನಾ ಏನಾರ ಮಾಡ್ತೀನಿ ಅಂದ್ರ ಹ್ಞೂ ಸರಿ ಮಾಡು ಅಂತ ಹೇಳಿ ನಮ್ಮ ಪಪ್ಪ ಯಾವತ್ತೂ ಯಾವ್ದಕ್ಕೂ ರಿಸ್ಟ್ರಿಕ್ಷನ್ ಮಾಡಿದವರಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಹಂಗೆ ಸೇಮ್ ನನಗ್ ವಿನಯ್ನು ಅಷ್ಟೇ, ನಮ್ಮ ಪಪ್ಪ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರ. ಹಂಗಾಗಿ ಇವತ್ತ ಫಸ್ಟ್ ಈ ವಿಡಿಯೋ ಇಂದ ನನ್ನ ಸಪೋರ್ಟಿವ್ ಗಂಡಂಗ ಒಂದ್ ದೊಡ್ಡ ಥ್ಯಾಂಕ್ ಯು ಹೇಳ್ಬಿಡಮ್ಮ. ಆಮೇಲೆ ಇವತ್ತ ಪಾಪಪ್ ಸ್ಟೋರ್ ಹೆಂಗ್ ನಡೀತು ಅಂತಂದ್ರ, ಒಂದ್ 10 ನಿಮಿಷ ಆದ್ಮೇಲೆ ಜನ ಬರಕೆಲ್ಲ ಚಾಲೂ ಮಾಡಿದ್ರು. ಬಂದು ಕಲರ್ಫುಲ್ ಅದಾವ, ಬಹಳ ಚಲೋ ಅದಾವ ಅಂತ ಹೇಳಿ ಫಸ್ಟ್ ಸೇಲೆ ಆಯ್ತು ನನಗ ಒಂದ್ 10 ನಿಮಿಷದಾಗ. ಇವ್ರೇ ನೋಡ್ರಿ ಒಂದು ಇಯರಿಂಗ್ಸ್ ತಗೊಂಡ್ರು. ಅದಾದ್ಮೇಲೆ ಸ್ಲೋ ಆಗಿ ಜನ ಬಂದ್ರು, ನೋಡಿದ್ರು, ಲೈಕ್ ಮಾಡಿದ್ರು, ತಗೊಂಡ್ರು. ತಗೊಳೋದಕ್ಕಿಂತ ಇಂಪಾರ್ಟೆಂಟ್ ನನಗೆ ಖುಷಿ ಆಗಿದ್ದು, ಎಲ್ಲಾರು ಬಂದು ನಿನ್ ಆರ್ಟ್ ಬಹಳ ಚಲೋ ಅದ ಅಂತ ಹೇಳಿ ಚಲೋ ಅಪ್ರಿಶಿಯೇಟ್ ಮಾಡಿದ್ರ, ಚಲೋ ಮಾತಾಡ್ಸಿದ್ರು. ನಂಗಾರ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಹಂಗೆ ಅಲ್ಲ, ಯಾರ ಒಂದು ಕಷ್ಟಪಟ್ಟು ಏನಾರ ಕೆಲಸ ಮಾಡಿದಾಗ ಮಂದಿ ಬಂದು ಅದಕ್ಕೆ ಅಪ್ರಿಶಿಯೇಟ್ ಮಾಡಿದ್ರ ಖುಷಿ ಆಗೋದಕ್ಕಿಂತ ಮೋಟಿವೇಶನ್ ಸಿಗ್ತದ. ಯಾಕಂದ್ರ ನೆಕ್ಸ್ಟ್ ನಾವು ಇನ್ನ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಇದು ಬರೀ 3 ತಾಸಿಂದಿತ್ತ, ಅದು ಮುಗಿಸ್ಕೊಂಡು ಹೊಟ್ಟಿ ಹಸ್ತಿತ್ತು ಅಂತ ಹೇಳಿ ಸೀದಾ ರೆಸ್ಟೋರೆಂಟಿಗೆ ಹೋದ್ವಿ. ಹೋಗಿ ಚಲೋ ಊಟ ಮಾಡಿದ್ವಿ. ಆಮೇಲೆ ನೀವು ಕೇಳ್ಬೋದು, ನೀವು ಇಬ್ರು ಇಲ್ಲದಿರಿ, ಎಲ್ಲಿ ಅನನ್ಯ ಅಂತ ಹೇಳಿ. ಅನನ್ಯ ನೋಡ್ರಿ ಇಲ್ಲದಾಳ ಸ್ಲೈಮ್ ಲ್ಯಾಬ್ನಾಗ. ಆಕಿಂದ ಇವತ್ತ ಗರ್ಲ್ಸ್ ಪಾರ್ಟಿ ಇತ್ತು, ಆಕಿನ ಕ್ಲಾಸ್ಮೇಟ್ದು ಬರ್ಡೇ ಇತ್ತು. ಹಂಗಾಗಿ ಆಕಿಗೆ ಬರ್ಡೇ ಪಾರ್ಟಿ ಇತ್ತು, ಆಕಿಗೆ ಅಲ್ಲಿ ಬಿಟ್ಟಿದ್ವಿ ನಾವು. ಇಲ್ಲಿ ನೋಡ್ರಿ ಸ್ಲೈಮ್ ಜೊತೆ ಆಡಕತ್ತಾಳ. ಆಕಿಗರ ಸ್ಲೈಮ್ ಅಂದ್ರೆ ಭಾರಿ ಇಷ್ಟ. ಆಕಿರ ಚಲೋ ಎಂಜಾಯ್ ಮಾಡಿದ್ಲಂತ. ಬಂದಿಂದ ಹೇಳಕತ್ತಿದ್ಲ ನಮಗ್, ಬಹಳ ಮಸ್ತ್ ಎಂಜಾಯ್ ಮಾಡಿದ್ನೆ ಮಮ್ಮ ನಾನು ಅಂತ ಹೇಳಿ. ಆಮೇಲೆ ನಿಮ್ಗೆಲ್ಲ ಇವತ್ತಿನ ಲಾಗ್ ಹೆಂಗ್ ಅನಿಸ್ತು, ನಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರೆ. ಮತ್ ಮುಂದಿನ ಲಾಗ್ನಾಗ ಸಿಗ್ತೀನಿ. ಬಾಯ್.